ವೀಕ್ಷಕರು ನೋಡಿ, ಇವತ್ತು ಹೆಂಗಾಗಿದೆ ಕೆ ಎಸ್ ಆರ್ ಡಿಪಾರ್ಟ್ಮೆಂಟ್ ಅಂದರೆ ಅದೇ ಥರ ಸತ್ಪ್ರಜೆಗಳು ಕೂಡ ನೋಡಿ 5 ಬಸ್ಸು ಅವ್ರಿಗೆ ಮಿಸ್ ಆಗಿದೆ ಅಂತೆ ಅವ್ರಿಗೆ. ನೋಡಿ, ಈ ಮಹಿಳೆ ಬಂದು 7:15ಗೆ ಬಂದಿರೋದು ಪಾಪ. ಇವಳು 7:15 ಹಿಂಗ್ ಮಾಡ್ತಾವ್ರೆ. ಆಯ್ತಾ, ಯಾವುದೇ ಗಾಡಿ ನಿಲ್ಸಲ್ಲ ಸರ್, ಎಲ್ಲ ಆಟ ಆಡ್ಕೊಂಡು ಹೋಗ್ತಾರ. ರೈಟ್ ಸೈಡ್ ಹೋಗ್ತಾರೆ, ಲೆಫ್ಟ್ ಸೈಡ್ ಯಾರು ಬಂದಿಲ್ಲ ರೇ. ಅವರು ಎಷ್ಟಾರು ಹತ್ಕೊಳ್ಳಿ ಜನ, ನೀವು ಮೊದಲು ಗಾಡಿ ನಿಲ್ಸೋದು ಕಲ್ತ್ಕೊಳ್ಳಿ ನೀವು, ಅರ್ಥ ಆಯ್ತಾ? 7:15 ನಿಮ್ಮ ಹೆಂಡತಿ ಮಕ್ಕಳಾಗಿದೆ, ಅಕ್ಕ ತಂಗಿಯರ ಹಿಂಗೆ ಮಾಡ್ತೀರೇನ್ರಿ ನೀವು? ಇವರು 7:15 ನಿಂತಿರೋದು ಗಾಡಿ. ಓಲಿ ಇಲ್ಲಿ ಅವರೆಲ್ಲ ಇಲ್ಲಿ ಸತ್ಪ್ರಜೆಗಳು ನೋಡಿ, ಜಾಗ ಇದ್ರು ಸಾಯ್ತಾರೆ ಕಣ್ರಿ ಜನ, ನಮ್ಮ ಜನ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಉಗಿಯೋದು ಮಕ್ಕೆ ಕ್ಯಾಕರ್ಸಿವ್ರಿಗೆ. ನೋಡಿ ಇಲ್ಲಿ ಒಳಗಡೆ ನೋಡಿ, ಇಲ್ಲಿ ಜಾಗ ಇದ್ರು ಸಾಯ್ತಾರೆ ಒಳಗಡೆ ಹೋಗಕ್ಕೆ. ಬೇರೆಯವ್ರು ಹೆಂಗತ್ತ ನೋಡಿ, 7:15 ಅವ್ರು ಕಾಯ್ತಾ ಇರೋದು ಬಸ್ನ. DT ಅವರು ಅರ್ಥ ಮಾಡ್ಕೊಬೇಕು. ವಿಜಯ್ ಕುಮಾರ್ ಅವರೇ, ಜನ ಉಗಿಯೋದು ನಿಮ್ಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತ ಜನಪ್ರತಿನಿಧಿ ಹೇಳಿದ್ಯಾ? ನೋಡಿ, ಈಗ ಇದು 9:00 ಗಾಡಿ ಇದು, ಆಯ್ತಾ? 9:45 ನಾವು ಯಾವ ಊರಿಗೆ ಹೋಗ್ಬೇಕು ನೀವು? ಬನ್ನೂರು. ಓಕೆ. ಆಮೇಲೆ ನಮ್ಮ ಸತ್ಪ್ರಜೆಗಳು ಅರ್ಥ ಮಾಡ್ಕೊಬೇಕು, ಮುಂದೆ ಹೋಗಿ ಹೆಣಗಳು ನಿಂತಿರ್ತಾರೆ, ಮುಂದೆ ಹೋಗ್ತಾನೆ. ದಯವಿಟ್ಟು ಬೇರೆಯವ್ರಿಗೆ ಅನುಕೂಲ ಮಾಡ್ಕೊಡಲ್ಲ ಇವರು. ನೋಡಿ, ಇನ್ನೂ ಅರ್ಧ ಬಸ್ ಜನ ಇಲ್ಲಿದ್ದಾರೆ, ತಾವು ನೋಡ್ತಾ ಇದ್ರೆ ಇಲ್ಲಿ ದಿನ ಇದೇ ಕತೆ ಅಂತೆ. ಹಾಗಾಗಿ ಅರ್ಥ ಮಾಡ್ಕೊಬೇಕು. ವಿಜಯ್ ಕುಮಾರ್ ಅವರು, DT ಅವರು, ಮೈಸೂರು DT ವಿಜಯ್ ಕುಮಾರ್ ಅರ್ಥ ಮಾಡ್ಕೊಳ್ಳಿ. ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಲಿಲ್ಲ ಅಂತಂದರೆ ನಾಳೆ ದಿನ ಜನಪ್ರತಿನಿಧಿಗಳ SC ಮಾದೇವಪ್ಪರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನ ಉಗಿಯೋದು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಉಗಿತಾರೆ ಹೊರತು ಬೇರೆ ಯಾರಿಗೂ ಅಲ್ಲ. ದಿನ ಇದೇ ಕತೆ ಅಂತೆ. ಯಾಕೆ ನಿಲ್ಸಲ್ಲ ಅಂತ ಕೇಳ್ತಾರೆ ಅವರು. ನೋಡಿ, ಅಷ್ಟು ಜನ ಇದ್ರು ಮುಂದೆ ಜಾಗ ಇದ್ರು ನಿಂತ್ಕೊಳ್ಳೋಕೆ ಮುಂದಕ್ಕೆ ಹೋಗ್ತಿರೋಂಥ ಸತ್ಪ್ರಜೆಗಳು ಇರೋದ್ರಿಂದನೇ ಇವತ್ತು ಸಮಾಜ ಹಿಂಗೆ ಆಗಿರೋದು ಅಂತ ಉಗಿತಾರೆ ಜನ. ನೋಡಿ, ತಾವು ನೋಡ್ತಾ ಇದ್ದೀರಾ ನೋಡಿ, ಜಾಗ ಇದ್ರು ಬರಲ್ಲ ರೀ. ಇವ್ರು ಹಣೆ ಬರ ಎಷ್ಟು, ಯಾರನ್ನೂ ಕೇಳೋದು ಇಲ್ಲ, ಹೇಳಿದ ಮಾತು ಕೇಳಲ್ಲ, ಜನ ಮುಂದೆನೇ ಬರಲ್ಲ ಅಂತ ಉಗಿತಾರೆ ಜನ ಇಲ್ಲಿ. ನೋಡಿ, ದಿನ ಇದೆ ಕತೆ ರೀ. ಒಂದು ಮಂಡ್ಯ ಡಿಪೋ ಹಾಗೆ ಮಳವಳ್ಳಿ ಮತ್ತು ಬನ್ನೂರು ಮಂಡ್ಯ ಡಿಪೋ ಆದ್ರಿಂದ ಇಲ್ಲ ಅಲ್ಲಿ ಕೇಳಬೇಕು DT ಅವ್ರನ್ನ, ಇಲ್ಲ ವಿಜಯ್ ಕುಮಾರ್ ಅವ್ರನ್ನ ಕೇಳಬೇಕು DT ಅವ್ರನ್ನ. DT ಅವ್ರು ಅರ್ಥ ಮಾಡ್ಕೊಳ್ಳಿ. ಇವತ್ತು ಮೈಸೂರು ಡಿಪೋ ಕೇಳ್ಬೇಕಾ? ಜನ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಮೈಸೂರು ಡಿಪೋ ಕೇಳ್ಬೇಕಾ, ಮಂಡ್ಯ ಡಿಪೋ ಕೇಳ್ಬೇಕು? ಯಾಕೆಂದರೆ ಮಂಡ್ಯ ಡಿಪೋ ಮೈಸೂರು ಡಿಪೋ ಕನ್ಫ್ಯೂಸ್ ಜನಗಳಿಗೆ. ಯಾರನ್ನ ಕೇಳಬೇಕು ಅಂತ ಮಂಡ್ಯ DT ಅವ್ರು ಕೇಳಿದ್ರೆ ಮೈಸೂರು DT ಅವ್ರು ಕೇಳಿ ಅಂತಾರೆ, ಮೈಸೂರು DT ಅವ್ರು ಕೇಳಿದ್ರೆ ಮಂಡ್ಯ DT ಅವ್ರು ಕೇಳಿ ಅಂತಾರೆ. ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ? ಎಷ್ಟು ಗಂಟೆಗೆ ಕಾಯ್ತಾ ಇದ್ದೀರಾ? 4 ಗಂಟೆಯಿಂದ ಶಟ್ಲ್ ಬಸ್ಸು ಎಲ್ಲ ಬಸ್ಸು, ಶಟ್ಲು ಎಕ್ಸ್ಪ್ರೆಸ್ ಎಲ್ಲ ಅಷ್ಟೇ. ಆಮೇಲೆ ನೋಡಿ, ಇಲ್ಲಿ ಗಾಡಿ ನಂಬರ್ DT ಅವರೇ, ವಿಜಯ್ ಕುಮಾರ್ ನೋಡಿ, ಗಾಡಿ ನಂಬರ್ ನೋಡ್ಕೊಳ್ಳಿ ಆಯ್ತಾ? ಕಂಡಕ್ಟರ್ ಏನು ಮಾತಾಡಲ್ಲ, ಕಂಡಕ್ಟರ್ ಸುಮ್ಮನೆ ನಿಂತಿರ್ತಾನೆ, ಮುಂದಕ್ಕೆ ಹೋಗಿ ಏನೂ ಇಲ್ಲ, ಹಿಂದಕ್ಕೆ ಹೋಗಿ ಏನೂ ಇಲ್ಲ. ಎಸ್ ವೀಕ್ಷಕರ ನೋಡಿ, ಇದು KSRTC ಡಿಪಾರ್ಟ್ಮೆಂಟ್ ಎಷ್ಟು ವರ್ಸ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. DT ಅವ್ರು ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ TCಗಳಿಗೆ ನೀವು ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿಸಿಲ್ಲ ಅಂತಂದರೆ ಉಗಿಯೋದು ನಿಮಗೇನೆ. ನೋಡಿ, ಈ ಮಹಿಳೆ 7:15 ನಿಂತವ್ರೆ ಸರ್. ಈ ಮಹಿಳೆ 7:15 ಅವರೇ ಕರ್ಸಿರೋ ನಮ್ಮನ್ನ. 7:15 ನಿಂತವ್ರು ಬನ್ನೂರ್ಗೆ ಹೋಗ್ಬೇಕು. ನೋಡಿ ಯಾವ ಕಷ್ಟದಲ್ಲಿ ನಿಂತವ್ರು ಇವತ್ತು ರೀ. ಜನಗಳು ಅರ್ಥ ಮಾಡ್ಕೊಳ್ರಿ, ಸತ್ಪ್ರಜೆಗಳು ಬಸ್ ಒಳಗಡೆ ಹೋಗಿ ಜಾಗ ಬೇರೆಯವ್ರಿಗೂ ಕೂಡ ಬಿಟ್ಕೊಡ್ಬೇಕು ನೀವು. ನೋಡಿ, ಈ ಮಹಿಳೆ ಬಿದ್ದರೆ ಕಂಡಕ್ಟರ್ ಮೇಲೆ ಬರುತ್ತೆ. ಈ ಮಹಿಳೆ ಬಿದ್ದರೆ ಕಂಡಕ್ಟರ್ ಮೇಲೆ ಬರುತ್ತೆ ರೀ. ಕಂಡಕ್ಟರ್ ಕೆಲಸ ಕಲ್ಕೋತಾರೆ. ಈ ಮಹಿಳೆ ಬಿದ್ದರೆ ಕಂಡಕ್ಟರ್ ಕೆಲಸ ಹೋಗುತ್ತೆ, ಡ್ರೈವರ್ ಕೆಲಸ ಹೋಗುತ್ತೆ, ಅವ್ರ ಮನೆಗೆ ಹೋಗ್ತಾರೆ. ಎಸ್ ವೀಕ್ಷಕರ, ಇವತ್ತು ನೋಡ್ತಾ ಇರೋದು ಮೈಸೂರು ಟೆಲಿವಿಷನ್ ಕಾರ್ ಐತಿದ್ದು. ನೋಡಿ, ಇನ್ನೂ ಅರ್ಧ ಬಸ್ ಜನ ಇದ್ದಾರೆ ಇಲ್ಲಿ ಮಳವಳ್ಳಿಗೆ ಹೋಗುವಂಥವ್ರು. ಆಮೇಲೆ ನಾನ್ ಸ್ಟಾಪ್ ಗಾಡಿಗಳು ಬಿಟ್ಟವ್ರೆ. ಯಾಕ್ರಿ ನಾನ್ ಸ್ಟಾಪ್ ಗಾಡಿಗಳು ಬಿಟ್ಟಿದ್ರ? ಏನು ಅವಶ್ಯಕತೆ ಇದೆ ನಾನ್ ಸ್ಟಾಪ್ ಗಾಡಿಗಳು? ನಾನ್ ಸ್ಟಾಪ್ ಗಾಡಿಗಳು ಬನ್ನೂರು ಕಿರಿಗೋಲ್ ಸ್ಟಾಪ್ ಇಲ್ಲ ಅಂದಮೇಲೆ ಯಾಕೆ ಈ ರೂಟ್ ಬಿಟ್ಟಿದ್ದೀರಾ? ಕಳಿಸಿ, ಹೈವೇ ರೂಟಲ್ಲಿ ಇದೆಯಲ್ಲ ಅವ್ರಿಗೆ, ಹೈವೇ ರೂಟಲ್ಲಿ ಇದೆ, ಕಳಿಸಿ ಅವ್ರಿಗೆ. ಎಸ್ ವೀಕ್ಷಕರ, ತಾವೇನು ನೋಡ್ತಾರೆ, ಇದು ಪ್ರತಿನಿತ್ಯ 1 ವರ್ಷದಿಂದ ನಡೀತಾರಂಥದ್ದು. ಮತ್ತು ಮುಂದೆ ಇಲ್ಲೇನು ನೋಡ್ತೀರಿ, ಇಷ್ಟೇ ಜನ ಮುಂದೆ ಇರ್ತಾರಲ್ಲಿ ದೇವಗೌಡ ಸರ್ಕಲಲ್ಲಿ, ಅಲ್ಲೂ ಕೂಡ ನಿಲ್ಸಲ್ಲ. ನಾನು ಕೂಡ ಹಲವಾರು ಸಾರಿ ಅಬ್ಸರ್ವ್ ಮಾಡಿದ್ದೀನಿ. ನಾವು ಎಷ್ಟು ಸಾರಿ ಉಗಿದು KSRTC ಡಿಪಾರ್ಟ್ಮೆಂಟ್ ಬಗ್ಗೆ ಸುದ್ದಿ ಮಾಡೋದು ಹೇಳಿ. ಯಾವ ಎಕ್ಸ್‌ಪ್ರೆಸ್ ಸರ್ ಬನ್ನೂರಲ್ಲಿ ಕೇಳಿದಂತ ಸತ್ಪ್ರಜೆಗಳಿದಾರಲ್ಲ
ಬನ್ನೂರಲ್ಲಿ ಜನಪ್ರತಿನಿಧಿ ಯಾರು ಇಲ್ವಾ ಕೇಳಕ್ಕೆ? ಕಳಿಸಿ ಈಗ ಮೀಡಿಯಾದವ್ರು ನೀವು ಇದ್ದಾರೆ, ಕಳಿಸಿ ಈಗ. ನೋಡಿ ನೋಡಿ ಇಲ್ಲಿ ಇಲ್ಲ ಒಂದು ಎಕ್ಸ್ಟ್ರಾ ಗಾಡಿ ನಿಮ್ಗೆ ತೋರ್ತೆ ನೋಡಿ, ಕಂಡಕ್ಟ್ರು ಒಳಗಡೆ ಕರ್ಕೊಬೇಕು. ಒಂದು ವಿಜಯ್ ಕುಮಾರ್ DT ಅವ್ರು, ವಿಜಯ್ ಕುಮಾರ್ ಅವರೇ ನೋಡಿ ಇಲ್ಲಿ, ಇವ್ರೇನ ಬಿದ್ದು ಸತ್ತೋದ್ರೆ ಕಂಡಕ್ಟರ್ ಕೆಲಸ ಹೋಗುತ್ತೆ. ಎಸ್ ನೋಡಿ ಜನ ಅರ್ಧ ಗಂಟೆಗೆ ಒಂದು ಬಸ್ ಬಿಡ್ತಾರೆ, 2 ಬಸ್ ಜನ ಇರ್ತಾರೆ, 4 ಗಂಟೆಗೆ ಒಂದು ಬಸ್ ಬೇಕು. ಮೈಸೂರಲ್ಲಿ 4 ಡಿಪೋ ಇದಾವೆ, ಮಳವಳ್ಳಿ ಡಿಪೋ ಒಂದೇ ಮೇಂಟೈನ್ ಮಾಡೋದು, ಗಾಡಿ ಕಳಿಸ್ಬೇಡ. ಎಲ್ಲ ಬರೋದು ಮಳವಳ್ಳಿ ಇವೆ. ಹಂಗಾಗಿ ಮೈಸೂರು ಡಿಪೋದ 4 ಡಿಪೋ ಇದೆ, 4 ಬಸ್ ಬಿಟ್ಟರೆ ಎಷ್ಟೋ ಮ್ಯಾನೇಜರ್ಸ್ ಅದೊಂದು ಆಗ್ಬೇಕು ಇಲ್ಲಿ. ಎವ್ರಿ ಡೇ 8 ಗಂಟೆಯಿಂದ 2 ಹಿಂಗೆ ಇರುತ್ತೆ ಬಸ್, ಎವ್ರಿ ಡೇ ಇರ್ತದೆ. ಪ್ರಾಬ್ಲಮ್ ಏನು ಗೊತ್ತಂದ್ರೆ 7 ಗಂಟೆಯಿಂದ 3 ಗಾಡಿ ಬಿಟ್ಟಿಲ್ಲ ಅವರು. ಆಮೇಲೆ ಉಣ್ಮೆ ಅಂತ ಬಿಟ್ಟರೆ ಬರೀ ಮಳವಳ್ಳಿ ಕನ್ನಪುರ ಗಾಡಿನ ಬಿಟ್ಟವ್ರು 4 ಜನ ಅವರು. ಪ್ರಾಬ್ಲಮ್ ಆಯ್ತದ್ರು ಟಿಕೆಟ್ ಕೇಳೋರು ಯಾರು ಇಲ್ಲ, ಮಳವಳ್ಳಿ ಒಬ್ಬರು ಕೇಳ್ತಾರ. ನಾನ್ ಸ್ಟಾಪ್ ಗಾಡಿ ಯಾಕೆ ಕೊಡ್ತೀರ ಅವನು? ಬಂದ್ರು ಸ್ಟಾಪ್ ಇಲ್ಲ ಅಂದ್ರೆ ಏನ್ ಕಾಯ್ದು ಗಾಡಿ ಇದು ಸೋಮೇದ ಮಳವಳ್ಳಿ ಅವರು ಬಂದೂರು ಒಂದು ಹೋಗ್ಲಿ, ಬಂದೂರ್ಲ ಸ್ಟಾಪ್ ಇಲ್ಲ ಅಂದ್ರೆ ಏನ್ ಕಾಯ್ದು? ಏನ್ ಕಾಯ್ದು ಸೋಮೇದ? ಇದೇ ಪ್ರಾಬ್ಲಮ್. ಕೇಳುವಂತಾರೆ, ಅಲ್ಲಿ ಕೇಳಿದ್ರೆ ಪೊಲೀಸರು ಇರ್ತಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಇಲ್ಲಿರೋರು ಯಾರು ಬಂದು ಕೇಳಲ್ಲ. ನಮ್ಗೆ ಗೊತ್ತು ಬಿಡಿ. ಪ್ರಾಬ್ಲಮ್ ದಿನ ರೀತಿ 6 ಗಂಟೆಯಿಂದ 9 ಇಲ್ಲೆಲ್ಲ ಅಸಮೇಧ ಬಸ್ ಇದಲ್ಲ, ಅಸಮೇಧ ಬಸ್ ಇದಲ್ಲ, ಬಂದು ಹೋಗಲ್ಲ, ಬರೀ ಬಾಡಿ ಮಾತಾಡ್ತಾರೆ. ಹೋಗ್ಲಿ ಎಷ್ಟು ಜನ ಇಲ್ಲ ಬಂದೂರಲ್ಲಿ ಏನ್ ಸ್ಟಾಪ್ ಕೊಡಲ್ಲ ಬಂದೂರಲ್ಲಿ? ಬಸ್ ಸ್ಟಾಂಡ್ಗೆ ಯಾಕೆ ಕೊಡಲ್ಲ ಅವರು? ಯಾರು ಬರ್ತಾರ? ಅಲ್ಲ ಅಧಿಕಾರಿಗಳು ಕೇಳ್ಬೇಕು ಅವರು. ಅಸಮೇಧ ಬಾಳೆ ಹೋಯ್ತಾರಲ್ಲ ಸ್ಟಾಪ್ ಅಷ್ಟೇ. ಖಾಲಿ ಬಸ್ ಹೋಗ್ತಾರೆ, ಕಂಡಕ್ಟರ್ ಡ್ರೈವರ್ ಇಬ್ಬರೇ ಹೋಗ್ತಾರೆ. ಖಾಲಿ ಹೋಯ್ತಾರೆ. ಯಾವ್ದು ಅಶ್ವಮೇಧ ನಾನ್ ಸ್ಟಾಪ್ ಗಾಡಿ. ಓಕೆ ಸಂಬಂಧಪಟ್ಟಂತ ಕಳಿಸಿ ಬಿಡಿ. ಇನ್ನು ಎಷ್ಟು ಅರ್ಧ ಬಸ್ ಜನ ಇದ್ದಾರೆ ಇಲ್ಲಿ ಆಯ್ತಾ. ಲಾಸ್ಟ್ ಗಾಡಿ ಬಂದು 10 ಗಂಟೆಗೆ ಇದೇ ಥರ ಅಲ್ಲಿ ಹತ್ಕೊಂಡ್ ಬಂದಾಗ ಏನು ಮಾಡ್ತಾರೆ? ನೆಕ್ಸ್ಟ್ ದೇವೇಗೌಡ ಸರ್ಕಲ್ ಸ್ಟಾಪ್ ಇದೆ. ದೇವೇಗೌಡ ಸರ್ಕಲ್ ಸ್ಟಾಪ್ ಇದ್ದಾಗ ಅವ್ರು ಏನು ಮಾಡ್ತಾರೆ ಮತ್ತೆ? ನೋಡಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಪ್ರತಿ ದಿವಸ ಇದೇ ಗೋಳು ಅಣ್ಣ, ಪ್ರತಿ ದಿವಸ ಇದೇ ಗೋಳು. ಟೈಮ್ ಆಗಿದೆ, ಬಸ್ಸೇ ಬರಲ್ಲ, ಪ್ರತಿ ದಿವಸ ಇದೇ ಗೋಳು. ನೋಡಿ ಈ ಮಹಿಳೆ ಪಾಪ ಅವರು ಬನ್ನೂರ್ಗೆ ಹೋಗ್ಬೇಕು, ಹೆಂಗ್ ಹತ್ಕೊಂಡು ನಿಂತಿದ್ರು ನೋಡಿ, ಡೋರ್ ಹಾಕಾಗ್ತಿಲ್ಲ ಬಸ್ ವ್ಯವಸ್ಥೆ ಸರಿ ಇಲ್ಲ. ನೋಡಿ. ಇಲ್ಲೇನೋ ಇವ್ರು ಬಿದ್ದು ಸತ್ತೋದ್ರೆ ಫಸ್ಟ್ ಹೋಗೋದು ಕಂಡಕ್ಟರ್ ಕೆಲಸ ಹೋಗುತ್ತೆ, ಡ್ರೈವರ್ ಕೆಲಸ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. DT ವಿಜಯ್ ಕುಮಾರ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಂಡ್ಯ ಡಿಪೋ ನೀವೇನ್ ನೋಡ್ತಾ ಇದ್ರ DT ಅವರೇ? ಮಂಡ್ಯ ಮೈಸೂರು ಎಲ್ಲ ಒಂದೇ ವ್ಯವಸ್ಥೆ. ನೀವು ಮಳವಳ್ಳಿ ಬತ್ತ, ಮಂಡ್ಯ ಬತ್ತ, ಮೈಸೂರು ಬತ್ತ ಯಾವ್ದೊಂದು ಕೇಳ್ತಾರೆ ಅವರು ಹೇಳಿ. ಯಾವ ಡಿಪೋ ಗಾಡಿ ಅಂತ ಯಾರು ಗೊತ್ತು? ಊಟಲ್ಲಿ ಬಸ್ಗಳೇ ಸರಿಯಾಗಿ ಬರಲ್ಲ, ಇದೊಂದೇ ಅಲ್ಲ, ಯಾವ ಕೇಳಿ. ಉಸ್ತುವಾರಿ ಸಚಿವರು ಮಾದೇವಪುರ ಅರ್ಥ ಮಾಡ್ಕೊಳ್ಳಿ. ನೋಡಿ ಜನಸಾಮಾನ್ಯರು ಉಗಿಯೋದು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗಲ್ಲ. ದಯವಿಟ್ಟು SC ಮಾದೇವಪುರ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ KSRTC ಡಿಪಾರ್ಟ್ಮೆಂಟ್ ಅತಿ ಹೆಚ್ಚು ಸುದ್ದಿಗಳು ಮಾಡಿದ್ದೀನಿ ನಾನು. ದಯವಿಟ್ಟು KSRTC ಡಿಪಾರ್ಟ್ಮೆಂಟ್ ಯಾರೆಲ್ಲ ಮೇಲ್ ಅಧಿಕಾರಿಗಳಿದೆ ಅವ್ರನ್ನೆಲ್ಲ ಕರೆದು ದಯವಿಟ್ಟು ಒಂದು ವಿಶೇಷವಾದಂಥ ಒಂದು ಸೂಚನೆಗಳನ್ನ ಕೊಡಬೇಕು ನೀವು. ನೋಡಿ ಗಾಡಿ ನಂಬರ್ ಬಂದು ನೋಡ್ರಿ ನಮ್ಮ ಮನೆ ಬರ ಡ್ರೈವರ್ ಬಂದು ಬಾಗ್ಲಾಕ್ಬೇಕೇನ್ರಿ ರೇ? ನೋಡ್ರಿ ಡ್ರೈವರ್ ಬಂದು ಬಾಗ್ಲಾಕ್ಬೇಕೇನ್ರಿ? ಅವ್ರು ಏನೇ ಹೆಚ್ಚು ಕಮ್ಮಿ ಇದ್ರೆ ಅವ್ರಿಬ್ರು ಜವಾಬ್ದಾರಿ ಕಣ್ರಿ. ಸರ್ ಏನು ಬಸ್ಗಳಿಲ್ವ ಹೆಂಗೆ? ನಾವು ಇಳಿದ್ಬಿಟ್ಟು ಡೋರ್ ಹಾಕ್ಬಿಟ್ಟು ಹೋಗ್ಬೇಕು ಇಲ್ಲಿ. ಜನಗಳು ಬಿಡಲ್ಲ. ಸರ್ ಹೆಚ್ಚುವರಿ ಬಸ್ ಹಾಕಿ ಸರ್. ಅಶ್ವಮೇಧ ಸ್ಟಾಪ್ ಕೊಡಿ. ಯಾರು ಹೇಳಿ ನಿಮ್ಗೆ ಅಶ್ವಮೇಧ ಕೊಡಬಾರ್ದು ಸ್ಟಾಪ್ ಅಂತ ಸರ್ಕಾರ ಹೇಳಿದ್ಯಾ? ಓಲಿ ಇಂಟಿಮೇಷನ್ ಹಾಕ್ಬಿಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಸಾರ್ವಜನಿಕ ನೋಟಿಸ್ ಅನ್ಸಿ. ಅಶ್ವಮೇಧ ಅಲ್ಲ ಸರ್, ಇವರು ಇಂಟಿಮೇಷನ್ ಹಾಕ್ಬೇಕು, ಅಶ್ವಮೇಧ ನಿಲ್ಸಲ್ಲ. ಅದು ಸಂಬಂಧಪಟ್ಟಂಗೆ ಅಂತ ನಿಮ್ಗೆ ಏನಿದೆ ಅದು ಆಯ್ತು. ಹೊರಡಿ ಪಾಪ ಟೈಮ್ ಆಯ್ತು. ಎಸ್ ವೀಕ್ಷಕರು SC ಮಾದೇವಪ್ಪರ್ ದಯವಿಟ್ಟು ಇದನ್ನ ಸ್ಟ್ಯಾಂಡ್ ಆಗಿ ತಗೋಬೇಕು. ಸಂಬಂಧಪಟ್ಟಂತ ಜನಪ್ರತಿನಿಧಿ ಯಾರಿದ್ದೀರಾ, ಉಸ್ತುವಾರಿ ಸಚಿವರು ದಯವಿಟ್ಟು, ಯಾಕೆಂದ್ರೆ ದಿನನಿತ್ಯ ಇದೇ ಗೋಳು. ಇವತ್ತು ನಿಮ್ಮನ್ನ ಜನಪ್ರತಿನಿಧಿಗಳನ್ನ ನಿಷ್ಠುರ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕೆಲಸ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಇರೋರಿಗೆ ಯಾರೇ ಖಾಲಿ ಆದ್ರೂ ಎಕ್ಸ್ಟ್ರಾ ಬಸ್ ಕಳಿಸ್ಬೇಕು, ಏನಾದ್ರು ಶಾರ್ಟೇಜ್ ಆದ್ರೂ.
ನೋಡೋಣ ಇದು ಇನ್ನೊಂದು ಬಸ್ ಇದೆ ಈಗ 10 ಗಂಟೆ ಆಗಿದೆ ಈಗ ಇನ್ನೊಂದು ಬಸ್ ಇದೆ ನೋಡೋಣ